ನಮಸ್ತೆ ಎಲ್ರಿಗೂ ಕೂಡ. ನಮ್ಮ ಸರಾಕೆರೆಯಲ್ಲಿ ಬಂದು ಒಂದು ಹೊಸ CCMF ಬೆಡ್‌ನ ಲಾಂಚ್ ಮಾಡಿದ್ದಾರೆ. ಅದು ಯಾವ ರೀತಿ ಇದೆ, ಬೇರೆ ಮ್ಯಾಟ್‌ಗುನು ಈಗ CCMF ಬೆಡ್ ರೆಸ್ಟ್‌ಗುನು ಹಾಗೆ ಇವಾಗ ಬಂದಿರತಕ್ಕಂತ ನ್ಯೂ ಕಿಂಗ್ ಬೆಡ್‌ಗುನು ಏನ್ ಡಿಫರೆನ್ಸಿಯೇಷನ್ ಇದೆ, ಏನೆಲ್ಲ ಒಂದು ವಿಷಯಗಳಲ್ಲಿ ಇದನ್ನ ಅಳವಡಿಕೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಇದನ್ನೇ ಆ ಒಂದು ಬೆಡ್ ರೆಸ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಬಂದು ನಿಮಗೆ 6 ಇಂಚ್, 8 ಇಂಚ್, 10 ಇಂಚ್ ಅಪ್ ಟು 10 ಇಂಚ್ ವರ್ಗುನು ನಿಮ್ಗೆ ಒಂದು ಬೆಡ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಸೊ ಏನಕ್ಕೋಸ್ಕರ ಒಂದು 10 ಇಂಚ್ ಸೈಜ್ ಅನ್ನ ತಗೊಂಡ್ ಬಂದಿದ್ದಾರೆ ಅಂತ ಅನ್ನೋದಾದ್ರೆ, ತುಂಬಾ ಜನಕ್ಕೆ ಸರ್ವಿಕಲ್ ಸ್ಟಿಫ್ನೆಸ್ ಇದೆ. ಆ ಒಂದು ಸ್ಟಿಫ್ನೆಸ್ ಗೆ ಬೆಡ್ಗಳು ಮ್ಯಾಟ್ಗಳಲ್ಲಿ ಆ ಒಂದು ಪೋರ್ಷನ್ ಟಚ್ ಆಗಲ್ಲ. ದಟ್ ಈಸ್ ದ ಮೇನ್ ಪರ್ಪಸ್ ಈ ಒಂದು ಬೆಡ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ. ಸ್ಲೀಪಿಂಗ್ ಬೆಡ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಹೇಳ್ತಾರೆ ಟೈಮ್ ಇಲ್ಲ, ನಾವು ವರ್ಕಿಗೆ ಹೋಗ್ಬೇಕು, ವರ್ಕ್ ಮಾಡುವಾಗ್ಲೂ ನಮ್ಗೆ ಈ ಒಂದು ಥೆರಪಿಗೆ ಟೈಮ್ ಕೊಟ್ಟು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ನೀವು ಇದನ್ನ ಹೋಲ್ ನೈಟ್ ಆಗಿ ಯೂಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೆಡ್ ನ ಬಿಡಿ, ಈ ಒಂದು ಬೆಡ್ ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಬಾಡಿಗೆ ರಿಲ್ಯಾಕ್ಸೇಷನ್ಸ್ ಕೊಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮೇನ್ ಆಗಿ ಇದರಲ್ಲಿ 7 ಬೆನಿಫಿಟ್ಸ್ ನ ಮಾಡ್ತಾ ಹೋಗಿದ್ದಾರೆ. ಒಂದು ಅಂತ ನೋಡುವಾಗ FIR ಥೆರಪಿ ಫಾರ್ ಇನ್ಫ್ರಾರೆಡ್ ರೇಸಸ್, ವಿಟಮಿನ್ ಡಿ ರೇಸಸ್ ನಮಗೆ ಸಿಗುತ್ತೆ. ಇವತ್ತಿನ ದಿನದಲ್ಲಿ ತುಂಬಾ ಜನಕ್ಕೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರ್ಬೋದು, ಅದರಿಂದ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗಿರ್ಬೋದು, ಇದರಿಂದನೇ ಅನೇಕ ಕಾಯಿಲೆಗಳು ಬರ್ತಾ ಇದೆ. ಸೊ ಆ ಒಂದು ಬೆಸ್ಟ್ ವಿಷಯನ ನಮಗೆ ಒಂದು ಬೆಡ್ ಅಲ್ಲಿ ಅಳವಡಿಕೆ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಜನಕ್ಕೆ ಸ್ವೆಟ್ಟೇ ಬರ್ತಾ ಇಲ್ಲ, ಬಿಸಿಲಿಗೆ ಹೋಗ್ತಾ ಇಲ್ಲ, ಸ್ವೆಟಿಂಗ್ ಹೋಲ್ಸ್ ಎಲ್ಲ ಬ್ಲಾಕ್ ಆಗ್ತಾ ಇದೆ, ಆ ರೀತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ಮಲ್ಕೊಳ್ಳುವಾಗ ಆರಾಮಾಗಿ ನಿಮ್ಮ ಬಾಡಿಲಿ ಇರ್ತಕ್ಕಂಥ ಅನ್ವಾಂಟೆಡ್ ವೇಸ್ಟ್ ಮೆಟೀರಿಯಲ್ಸ್, ಟಾಕ್ಸಿನ್ಸ್ ಗಳ ಆಚೆ ಹೋಗೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಅಂತ ಹೇಳುವಾಗ CCMF ಟೆಕ್ನಾಲಜಿ. ಅದಾದ ನಂತರ ನಾಸಾದವರು ರಿಸರ್ಚ್ ಮಾಡಿರ್ತಕ್ಕಂಥ ಒಂದು ಬೆಸ್ಟ್ ಬೆಡ್ ಹೆಲ್ತ್ ಎಕ್ವಿಪ್ಮೆಂಟ್ ಅಂತ ಹೇಳಿ ಹೇಳ್ಬೋದು. ಅದಾದ ನಂತರ ಇದರಲ್ಲಿ 16 ಲೇಯರ್ಸ್ ಇದೆ. 2 ಲೇಯರ್ನ ಒಂದು ಎಕ್ಸ್ಟ್ರಾವಾಗಿ ಅಪ್ಲೈನ ಮಾಡಿದ್ದಾರೆ. ಯಾವ್ದಂತ ಹೇಳುವಾಗ ಪ್ಲಾಸ್ಮಾ ಮತ್ತೆ ಅಯಾನ್ ಅನ್ನೋ ಒಂದು 2 ಲೇಯರ್ ಎಕ್ಸ್ಟ್ರಾ ಮಾಡಿದ್ದಾರೆ. ಸೊ ಬೇರೆ ಬೆಡ್ಗಳಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ನಿಮ್ಗೆ ಇನ್ನ ಫಾಸ್ಟ್ ಆಗಿ ರಿಸಲ್ಟ್ ಸಿಗುತ್ತೆ, ಫಾಸ್ಟ್ ಆಗಿ ಗ್ರೋತ್ ಆಗ್ಲಿಕ್ಕೆ, ನಿಮ್ಮ ಹೆಲ್ತ್ ಗ್ರೋತ್ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ, ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಇದರಲ್ಲಿ 14 ಮೂಡ್ಸ್ ಇದೆ. ಮೂಡ್ ವೈಸ್ ನೀವು ಕೂಡ ಏನ್ ಮಾಡ್ಬೋದು, ಥೆರಪಿಯನ್ನ ಮಾಡ್ತಾ ಹೋಗ್ಬೋದು. ಅದರಲ್ಲಿ ಅಪ್ಗ್ರೇಡ್ ವರ್ಷನ್ ಅಂತ ಅಂದ್ರೆ ಈ ಒಂದು ಟೆನ್ಸ್ ರೆಗ್ಯುಲೇಟರ್ ಅಂತ ಹೇಳಿ ಹೇಳ್ಬೋದು. ಈ ಟೆನ್ಸ್ ರೆಗ್ಯುಲೇಟರ್ ಅಲ್ಲಿ ನಿಮ್ಗೆ 14 ಮೂಡ್ಸ್ ಇದೆ. ಟೈಮ್ ಟು ಟೈಮ್ ನೀವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಹೋಗ್ಬೋದಾಗುತ್ತೆ. ಈ ಒಂದು ಟೆನ್ಸ್ ರೆಗ್ಯುಲೇಟರ್ ಅಲ್ಲಿ ನಿಮ್ಗೆ ಕೈ ನಮ್ನೆಸ್ ಇದೆಯಾ, ಕಾಲ್ ನಮ್ನೆಸ್ ಇದೆಯಾ, ಅಥವಾ ಶೋಲ್ಡರ್ ಪೇನ್ ಇದೆಯಾ, ಸೊಂಟ ನೋವು ಆಗ್ತಾ ಇದೆಯಾ, ಪ್ರತಿ ಒಂದು ಏನೇ ಸಮಸ್ಯೆಗಳಿದ್ರು ಕೂಡ ಇದನ್ನ ನೀವು ಒಬ್ರೇನೆ ಸೆಲ್ಫ್ ಆಗಿ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬಹುದಾದಂತ ಒಂದು ಬೆಸ್ಟ್ ಬೆನಿಫಿಟ್ ನ ಕೊಟ್ಟಿದ್ದಾರೆ. ಅದೇ ತರನೇ 5 ಜನರೇಷನ್ ನ ಯೂಸ್ ಮಾಡ್ಬೋದು. ಆ ಒಂದು 5 ಜನರೇಷನ್ ಯೂಸ್ ಆಗೋ ತರ ಈ ಒಂದು ಬೆಡ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಅಷ್ಟು ಬೆಸ್ಟ್ ಆಗಿರ್ತಕ್ಕಂಥ ಬೆಡ್ ನಾವೆಲ್ಲರಿಗೂ ಕೂಡ ಸಿಕ್ಕಿದೆ. ಸೊ ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇದೆಯೋ ಎಲ್ಲರೂ ಕೂಡ ಸರಾಕೇರ್ಗೆ ವಿಸಿಟ್ ಮಾಡಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳಿ ಹೇಳ್ಬೋದು. ನಮ್ ಜೊತೆ ಇವಾಗ 40 ನಿಮಿಷ ಥೆರಪಿ ಮಾಡಿರ್ತಕ್ಕಂಥ ಉಮಾದೇವಿ ಸಿಸ್ಟರ್ ಇದ್ದಾರೆ. ಅವ್ರಿಗೂ ಕೂಡ ಸೇಮ್ ಹೆಲ್ತ್ ಇಶ್ಯೂಸ್. ಅವರಿಗೆ ಸ್ವೆಟಿಂಗ್ ಹೋಲ್ಸ್ ಓಪನ್ ಇರಲಿಲ್ಲ, ವಿಟಮಿನ್ ಡಿ ಹೋಗ್ತಾ ಇರ್ಲಿಲ್ಲ, ಅದರಿಂದ ಅವರಿಗೆ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಇತ್ತು. ಸೊ ನೋಡೋಣ, ಕೇಳೋಣ ಅವರು ಎಷ್ಟು ದಿನವಾಗಿ ಬರ್ತಾ ಇದ್ದಾರೆ, ಹೆಂಗೆ ಇವಾಗ ಅವರ ದೇಹದಲ್ಲಿ ಚೇಂಜಸ್ ಆಗ್ತಾ ಇದೆ, ಅವರ ಬೆಡ್ ಥೆರಪಿ ಯಾವ ರೀತಿ ಫೀಲ್ ಮಾಡಿದ್ರು ಅಂತ ಹೇಳಿ ಅವ್ರ ಅದನ್ನ ಕೇಳಿ ತಿಳ್ಕೊಳ್ಳೋಣ. ಸಿಸ್ಟರ್, ಎದ್ದಿದ್ದೀರಾ, ಮಲಗಿದ್ದೀರಾ? ಓ, ಓಕೆ, ನಮಸ್ತೆ ಸಿಸ್ಟರ್. ಹೆಂಗ್ ಅನ್ನಿಸ್ತೀವಿ ಒಂದು 40 ನಿಮಿಷ ಥೆರಪಿ? ಅದ್ಭುತವಾಗಿತ್ತು. ಮೊದಲನೇದಾಗಿ ನಾನು ಇದಕ್ಕೂ ಮುಂಚೆ ಹೇಳಿದ್ದೆ, ಸೆರಾಕೇರು ತುಂಬಾ ಬೆಸ್ಟ್ ಥೆರಪಿ ಅಂತ. ಆದ್ರೆ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಈ CMF ಬೆಡ್ ಇದೆಯಲ್ಲ, ಇದು ತುಂಬಾ ಅದ್ಭುತವಾಗಿರುವಂತದ್ದು CCMF ಬೆಡ್. ಆದ್ರೆ ಯಾಕೆ ಅದ್ಭುತ ಅಂದ್ರೆ, ನಾನು 2010ರಿಂದ ಬೆವುತಿರೋದೇ ಇಲ್ಲ. ಯಾಕೆಂದ್ರೆ AC ಬಸ್ಸಲ್ಲಿ ಕೆಲಸ ಮಾಡ್ತೀನಿ, ಬೆವರೇ ಬರ್ತಿರ್ಲಿಲ್ಲ. ಓವರ್ ವೇಟ್ ಆಗ್ಬಿಟ್ಟಿದ್ದೆ. ಆಮೇಲೆ ಮಂಡಿ ನೋವು, ಪಾದ ನೋವು, ಆಮೇಲೆ ಸೊಂಟ, ಬೆನ್ನು ಎಲ್ಲಾ ತರ ನೋವು ಶುರು ಆಗ್ಬಿಟ್ಟಿತ್ತು. ಈ ಸೆರಾಕೇರಿಗೆ ಬಂದ್ಮೇಲೆ ಸೆರಾಕೇರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದ್ರೆ ಈ CCMF ಬೆಡ್ ಅಲ್ಲಿ ಥೆರಪಿ ತಗೊಂಡ್ಮೇಲೆ 10 ದಿನದವರೆಗೂ ಬರ್ದೇ ಇರೋ ಸ್ವೆಟ್ಟಿಂಗು 11 ದಿನದಿಂದ ಶುರುವಾಗಿದೆ. ನೋಡಿ ನಾನು ಯಾವ ತರ ಬೆವ್ತಿದ್ದೀನಿ ಅಂತ, ಇಡೀ ಬಾಡಿನೇ ಬೆವ್ತೋಗಿದೆ. ಅಂದ್ರೆ ನಾನು 10 ಕಿಲೋಮೀಟರ್ ವಾಕ್ ಮಾಡಿದ್ರು ಇಷ್ಟು ನನ್ನಲ್ಲಿ ಬೆವರು ಬರೋದಿಲ್ಲ. ಆದ್ರೆ ಅಂತ ಅದ್ಭುತವಾಗಿ ಇದೆ ಇದು. ಆಮೇಲೆ ಜಾಸ್ತಿ ವಾಕ್ ಮಾಡಕ್ ಟೈಮ್ ಇಲ್ಲ, ಅದನ್ನ ಮಾಡಕ್ ಟೈಮ್ ಇಲ್ಲ, ಇದಕ್ ಮಾಡಕ್ ಟೈಮ್ ಇಲ್ಲ ಅಂತ ಹೇಳೋ ಅಂತಾರಲ್ಲ, ದಯವಿಟ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಸೆರಾಕೇರ್ಗೆ ಬನ್ನಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ ಕೈಲೇ ಇದೆ. ಬೇರೆ ಯಾರನ್ನು ದೂರ್ಬೇಡಿ, ಅವರಿಂದ ಹೆಂಗಾಯ್ತು ಇವರಿಂದ ಹೆಂಗಾಯ್ತು ಅಲ್ಲ. ನಮ್ಗೆ ನಾವು ಸಮಯ ಕೊಟ್ಕೊಂಡು 1 ಗಂಟೆ, ದಿನದಲ್ಲಿ 1 ಗಂಟೆ ಸಮಯ ಕೊಡ್ಬೇಕು. ಉಚಿತವಾಗಿದೆ ಇದು. ಮುಖ್ಯವಾಗಿ ಯಾವುದೇ ರೀತಿ ದುಡ್ಡು ತಗೊಳ್ಳೋದಿಲ್ಲ. ಯಾರು ಹಿಂಗ್ ಬನ್ನಿ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಯಾವುದೇ ರೀತಿ ಒತ್ತಡ ಇಲ್ದೇ ಇರೋಂತ ಥೆರಪಿ. ಅದ್ರಿಂದ ದಯವಿಟ್ಟು ಎಲ್ರು ಸೆರಾಕೇರ್ಗೆ ಬನ್ನಿ, ಥೆರಪಿ ತಗೊಳ್ಳಿ, ಉಚಿತವಾಗಿದೆ. ಎಲ್ರೂ ಆರೋಗ್ಯನ ಕಾಪಾಡ್ಕೊಳ್ಳಿ.